ಅನಿಲ್ ಕುಮಾರ್ ಕಟೀಲ್ ಅವರು ಹೇಳ್ತಾರೆ ನಿಮ್ಮ ಕಾರ್ಕಳ MLA ಅವರಿಗೆ ಎಲ್ಲಾನು ಗೊತ್ತಿದೆ ಅಂತ. ಬರ್ಲಿ SITಗೆ ಹೇಳಿ, ಯಾರು ಬೇಡ ಅಂದಿದ್ದಾರೆ? ಅದನ್ನ ಸುಮೋಟೋವಾಗಿ ನೀವು ಕೂಡ ತನಿಖೆಗೆ ಭಾಗವಹಿಸಬಹುದು, ಮಾಡಬಹುದು. ಈಗ ಮೊನ್ನೆ ಸಿಕ್ಕಿದೆ, ನಿನ್ನೆ ಸಿಕ್ಕಿದೆ. ಆದ್ರೆ ಇವರೇ ಬಹಿರಂಗ ಪಡಿಸಿದ್ರೆ ಕೇಂದ್ರ ಸರ್ಕಾರದಿಂದ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಕೊಡಿಸ್ಲಿ. NIA CBI ಏನೇನಂತ ಹೇಳ್ತಾ ಇದಾರೆ, ಎಲ್ಲರಿಗೂ ಕರೆಸ್ಬಿಟ್ಟು ರಕ್ಷಣೆ ಕೊಡ್ಲಿ. ಅವ್ರ ಶಾಸಕರಿಗೆ ಯಾರು ಬೇಡ ಅಂತ ಇದ್ದಾರೆ. ಅವ್ರ ಶಾಸಕರು ಕೂಡ ಒಂದು ಸ್ವರ್ಣ ಅಫಿಡವಿಟ್ ಕೊಡ್ಲಿ. ಏನ್ ತಪ್ಪೇನಿದೆ? ನ್ಯಾಯಕ್ಕೋಸ್ಕರ ಅಲ್ಲ. ನಿನ್ನೆ ವಿಜೇಂದ್ರ ಅವರು ಹೋಗಿ ಸೌಜನ್ಯ ಅವರ ಕುಟುಂಬದವ್ರ ಜೊತೆ ಚರ್ಚೆ ಮಾಡಿದ್ರು. ಇವರೇ ಹೇಳಿದ್ರಲ್ಲ ನ್ಯಾಯ ಕೊಡಿಸ್ತೀನಿ ಅಂತ. ಆಮೇಲೆ ಎಲ್ಲ ನ್ಯಾಯ ಕೊಡಿಸ್ಲಿಕ್ಕೆ ಎಲ್ಲ ಆಯುಧಗಳು, ಎಲ್ಲ ಸತ್ಯಾಂಶಗಳು ಇವ್ರ ಹತ್ರ ಇದೆ, BJP ಶಾಸಕರದ ಇದೆ ಅಂದ್ಬಿಟ್ಟು ಅನಿಲ್ ಕುಮಾರ್ ಕಟೀಲ್ ಅವ್ರು ಹೇಳಿದಾರಲ್ಲ, ಬಹಿರಂಗ ಪಡಿಸ್ಲಿ, ನ್ಯಾಯ ಕೊಡಿಸ್ಲಿ. ಯಾರು ಬೇಡ ಅಂದಿದ್ದಾರೆ? CBI ತನಕ ಹೋಗಿತ್ತಲ್ಲ, ಏನಾಯ್ತು? ಸೊ ಅದರಿಂದ ಇವೆಲ್ಲ ನಾಟಕ ಇವ್ರದಷ್ಟೇ. ಎಲ್ಲಿ ಇವರಿಗೆ ಸ್ವಲ್ಪನ ರಾಜಕೀಯ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ಸರ್, ಈಗ ಅವರ ಬಣಗಳ ನಡುವೆ ಕೇಳಲಾಗಿದೆ, ಇದು ಕೂಡ SIT ತನಿಖೆ ಮಾಡುತ್ತಾ ನೋಡೋಣ. ಫಸ್ಟ್ ವೈಜ್ಞಾನಿಕವಾಗಿ ಏನ್ ಮಾಡಬೇಕು ಅದನ್ನ SIT ಅವ್ರು ಮಾಡ್ತಾ ಇದ್ದಾರೆ. ಇವರೇ ತಾನೇ ಹೇಳಿದ್ರು ತನಿಖೆ ಆಗ್ಬೇಕು ಅಂತ. ಈಗ ತನಿಖೆ ಮಾಡ್ಬೇಕಾದ್ರೆ ಇವ್ರದ್ದೇನು ಸಮಸ್ಯೆ ಇದೆ? ತನಿಖೆ ಮಾಡ್ಬೇಕಾದಾಗ ಇನಿಷಿಯಲಿ ಇವ್ರು ಸ್ವಾಗತ ಮಾಡಿದ್ರಲ್ಲ, ಈಗೇನಾಯ್ತು ಸಡನ್ ಆಗಿ? ಈಗ ಅಂಥದ್ದೇನು ಬಂತು ಇವರಿಗೆ? ಬಂದು ಇವತ್ತು ಬಹಿರಂಗವಾಗಿ ಅವ್ರ ಪರ ನಿಲ್ತಾ ಇದ್ದಾರೆ, ಇವ್ರ ಪರ ನಿಲ್ತಾ ಇದ್ದಾರೆ. ಇವರಲ್ಲೇ ದ್ವಂದ್ವ ನಿಲುವು ಇದೆ. ಸೊ ಅದನ್ನ ಫಸ್ಟ್ ಅವ್ರು ಸ್ಪಷ್ಟಗೊಳಿಸಬೇಕು, ಯಾರ ಕಡೆ ಇದ್ದಾರೆ ಇವರು ಅಂತ. ಸರ್, ಆಮೇಲೆ ಧರ್ಮಸ್ಥಳ ಕೇಸ್ನಲ್ಲಿ ಈಗ ED ಅವರು ಕೂಡ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ನಮ್ಮ ಮಾಹಿತಿ ಇದೆ ಸರ್. ಇಲ್ಲ, ನನಗೆ ಅದ್ರ ಬಗ್ಗೆ ನೋಡಿ, ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಕೆಲವು ಜನ ಹೇಳ್ತಾರೆ ಏನೋ ಅವರು ಏನು ಮೈಕ್ರೋ ಫೈನಾನ್ಸಿಂಗ್ ನಡೆಸ್ತಾರೆ ಅಂತ, 24% ಬಡ್ಡಿ ಮೇಲೆ ನಡೆಸ್ತಾರ ಅಂತ ಏನೋ ಹೇಳ್ತಾ ಇದ್ದಾರೆ. ನನಗೆ ಸಂಪೂರ್ಣ ಮಾಹಿತಿ ಅದ್ರ ಬಗ್ಗೆ ಇಲ್ಲ. ಹೆಚ್ಚಿನ ಮಾಹಿತಿ ಇದ್ದಾಗ ನಾನೇ ಬರ್ತೀನಿ ಅಂತ. NIA ತನಿಖೆ ಏನಾದ್ರು ನೋಡಿ, ಇವರೇ CBI ಇರ್ಬೋದು, NIA ಇರ್ಬೋದು, ಕೇಂದ್ರ ಸರ್ಕಾರದಂತ ಸಂಸ್ಥೆಗಳು. ಆ CBI ಅವರು ಹೋದ ವರ್ಷನೇ ಒಂದು ಪತ್ರ ಬರೆದಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಈ ನಮಗೆ 77 ಕೇಸ್ ಇದೆ ರಾಜ್ಯ ಸರ್ಕಾರದಿಂದ, ನಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಿಬ್ಬಂದಿಗಳನ್ನ ನೀವು ರಾಜ್ಯ ಸರ್ಕಾರದಿಂದ ಕೊಡಬೇಕಾಗುತ್ತೆ ಅಂತ. ಈಗ ನಮ್ದೇ ಸಿಬ್ಬಂದಿಗಳು ತಗೊಂಡು ನಮ್ದೇ ಕಚೇರಿನಲ್ಲಿ ಕೂತ್ಕೊಂಡು ಏನ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ CBI ಅವರು? ನಮ್ಮ ಸಿಬ್ಬಂದಿಗಳೇ ಮಾಡ್ತಾ ಇದಾರಲ್ಲ. ಈಗ ಹಿಂದಿನ ಸರ್ಕಾರದಲ್ಲಿ ಅಯೋಗ್ಯ ಸರ್ಕಾರ ನಡೆಸ್ತಾ ಇದ್ರು, ಯಾರ್ಯಾರಿದ್ರು ಏನೇನಿದ್ರು ಗೊತ್ತಿಲ್ಲ. ಈಗ ಅನಿಲ್ ಕುಮಾರ್ ಕಟೀಲ್ ಅವ್ರ ಸ್ಪೀಚ್ನಲ್ಲೂ ಹೇಳ್ತಾರಲ್ಲ, CID ತನಿಖೆ ನಮ್ಮ ಕೈಲಿ ಆಗಿಲ್ಲ, ಅದಕ್ಕೆ ನಾವು CBI ಕೊಟ್ವಿ ಅಂತ. ಅಸಮರ್ಥ ಅಂತ ಸರ್ಕಾರ ನಡೆಸ್ತಾ ಇದ್ರಂತ ಅವರೇ ಒಪ್ಕೊಂಡ್ಮೇಲೆ ಈ ನಮ್ಮ ಸರ್ಕಾರದಲ್ಲಿ ಎಲ್ಲ ಟೈಟಾಗಿ ನಡೀತಾ ಇದೆ. ಸೊ ದರ್ ಇಸ್ ನೋ ನೀಡ್ ಆಫ್ CBI, ದರ್ ಇಸ್ ನೋ ನೀಡ್ ಆಫ್ NIA ಅಂತ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಹೇಳಿದಾರಲ್ಲ. ಅವ್ರಿಗೆ ಏನಾದರೂ ಬೇಕಿದ್ರೆ ಮಾಡ್ಕೊಳ್ಳಿ, ಅವ್ರು ಯಾರು ಬೇಡ ಅಂದಿದ್ದಾರೆ. ವಿಚಾರವಾಗಿ ಸರ್, ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಒಂದು ಹೈಡ್ರೋಜನ್ ಬಾಂಬ್ ಸಿಡಿತಿದೆ ನೋಡಿ. ಅದು ಇನ್ನ ಹರಿಯಾಣದ ಬಗ್ಗೆ ಏನೋ ಚರ್ಚೆ ಮಾಡ್ತಾರೆ ಅಂತ ಹೇಳಿದೆ. ಇಲ್ಲಿ ಕರ್ನಾಟಕದಲ್ಲಿ ನಡೆದಿರೋದಂತೂ ಸಾಕ್ಷಿ ಇದೆ ಅಲ್ವಾ? ನಾನು ಕೂಡ ಅದ್ರ ಬಗ್ಗೆ ಸ್ಪಷ್ಟವಾಗಿ ಎಲ್ಲೆಲ್ಲಿ ಲೋಪ ಆಗಿದೆ ಅಂತ ನಾವು ಹೇಳಿದ್ದೀವಿ. ಅದೇನಿದೆ ಲೀಗಲಿ ಆಲ್ಸೋ ವಿ ವಿಲ್ ಟ್ಯಾಕಲ್ ಇಟ್. ಈಗ BJP ಅವರು ಉತ್ತರ ಕೊಡ್ಬೇಕಲ್ಲ ಅದಕ್ಕೆ. ಮಹದೇವಪುರದಲ್ಲಿ ನಡೆದಿದ್ದು ಏನು, ಹೇಗೆ, ಯಾಕೆ, ಯಾರು ಮಾಡಿದ್ದು? ಈಗ ಅಲ್ಲಿ ಮೊನ್ನೆ ಒಂದು ಇಂಟರ್ವ್ಯೂ ನೋಡಿರ್ಬೇಕು, ಎಲ್ಲಿ ಒಬ್ಬ ಮತದಾರರು ಬಾಂಗ್ಲಾದೇಶಿಂದ BJP ಅವ್ರು ಕರ್ಸ್ಕೊತಾರೆ ಮತ ಹಾಕ್ಲಿಕ್ಕೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಹಿಂದಿನ ಏನು ಜನಪ್ರತಿನಿಧಿ ಆದಂತ ಅರವಿಂದ್ ಲಿಂಬಾವಳಿ ಅವರು ಒಂದು ಅಭಿಯಾನ ಮಾಡ್ತಾರೆ, ಬಾಂಗ್ಲಾದೇಶಿದವರಿಗೆ ಹೊರಗೆ ಹಾಕಬೇಕು ಅಂದ್ಬಿಟ್ಟು ಜನಜಾಗೃತಿ ಅಭಿಯಾನ ಮಾಡ್ತಾರೆ, ಹೊರಗೆ ಹಾಕಬೇಕು ಅಂತ. ಬಾಂಗ್ಲಾದೇಶಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂದ್ರೆ ಯಾರು ಹೊಣೆಗಾರರು? ಗಡಿ ಕಾಯೋದು ಯಾರು ಜವಾಬ್ದಾರಿ? ಅಂದ್ರೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ವಿಫಲರ, ಅಸಮರ್ಥರ? ಇಲ್ಲಿ ತನಕ ಹೆಂಗ್ರಿ ಬರ್ತಾ ಇದ್ದಾರೆ? ಎಲ್ಲಾನು BJP ರೂಲ್ ಸ್ಟೇಟ್ ಇಂದಾನೆ ದಾಟಿಬಿಟ್ಟು ಬರ್ಬೇಕಲ್ಲ ಕರ್ನಾಟಕಕ್ಕೆ ಬರ್ಬೇಕಂದ್ರೆ. ಸೊ ಇದೆಲ್ಲಾನು ಕೂಡ ಪರಿಶೀಲನೆ ಆಗುತ್ತೆ. ಲೀಗಲಿ ವಿ ವಿಲ್ ಟೇಕ್ ಇಟ್.